ಓಕೆ, ಇಷ್ಟೆಲ್ಲ ನೀವು ಯೋಚನೆ ಮಾಡೋರು ಮೋಕ್ಷಿತನ್ ಮಾತ್ರ ಕನ್ವಿನ್ಸ್ ಮಾಡೋಕ್ಕೆ ಆಗ್ಲಿಲ್ವಾ ಅಂತ, ಅಂದರೆ ಲಾಂಗ್ ಪೀರಿಯಡ್ವರೆಗೂ. ಯಾಕಂದ್ರೆ ಅವ್ರು ಬಂದು ಒಂದು ಮಾತು ಹೇಳ್ತಾರೆ, ನಿಮಗೆ ಅದು ತುಂಬ ಹರ್ಟ್ ಆಗುತ್ತೆ. ಆ್ಯಂಡ್ ಆ ಒಂದು ಗೋಮುಖ ವ್ಯಾಘ್ರ ಅನ್ನೋ ಮಾತನ್ನ ನಾನು ಇಲ್ಲಿಂದ ಏನಾದರೂ ಹೊರಗೆ ಹೋಗ್ತೀನಿ, ನನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀನಿ, ನನಗದು ಅಷ್ಟು ಹರ್ಟ್ ಆಗಿದೆ ಅನ್ನೋ ಥರ ಮಾತಾಡ್ತೀರಿ ನೀವು. ಅದೇನಕ್ಕೆ ಅವ್ರ ಜೊತೆ ಅದೊಂದು ರ್ಯಾಪು ಬಿಲ್ಡ್ ಆಗಲಿಲ್ವಾ ಅಂತ, ಅಂದರೆ ಲಾಂಗ್ ಪೀರಿಯಡ್ವರೆಗೂ? ಅಂದರೆ ಮೋಕ್ಷಿತ್ ಅವರು ನಂದು ಅವ್ರದ್ದು ರ್ಯಾಪೋನೇ ಕಡಿಮೆನೇ ಇತ್ತು. ಬಿಕಾಸ್ ಅವ್ರು ನರಕದಲ್ಲಿದ್ದರು, ನಾನು ಸ್ವರ್ಗದಲ್ಲಿದ್ದೆ. ಅಲ್ಲಿಂದನೂ ಬೇರೆ ಬೇರೆ ಟೀಮ್ಗಳಲ್ಲೇ ಆಡ್ತಾ ಬಂದ್ವಿ, ಅಪೋಸಿಟ್ ಟೀಮ್ಗಳಲ್ಲೇ ಆಡ್ತಾ ಬಂದ್ವಿ. ಈಗ ಅಪೋಸಿಟ್ ಟೀಮಲ್ಲಿ ಇದ್ದಾಗ ನಾವೇನು ಸ್ಟ್ರಾಟಜೀಸ್ ಮಾಡ್ತೇವೆ ಅವ್ರಿಗೆಲ್ಲ ಉಲ್ಟನೇ ಕಾಣಿಸ್ತಾ ಹೋಗುತ್ತೆ. ಅದರ್ವೈಸ್ ವಿ ವರ್ ಗುಡ್. ಆ್ಯಂಡ್ ಚಟುವಟಿಕೆಗಳು, ನಾಮಿನೇಷನ್ಸ್ ಅಂತ ಬಂದಾಗ ಹಂಗೆ ಜಗಳ ಆಡ್ತಿದ್ವಿ ಬಿಟ್ರೆ, ಅದರ್ವೈಸ್ ಬೆಳಗ್ಗೆ ಎದ್ದ ಗುಡ್ ಮಾರ್ನಿಂಗ್ಸ್ಗಳು ಹೇಳ್ತಾ ಇದ್ವಿ, ಗುಡ್ ನೈಟ್ಗಳು ಹೇಳ್ತಾ ಇದ್ವಿ, ಆರಾಮಾಗೆ ಮಾತಾಡ್ಕೊಂಡಿರ್ತಾ ಇದ್ವಿ. ಅದೇ ಹೇಳಿದ್ನಲ್ಲ, ಎಂಡ್ ಆಫ್ ದ ಡೇ ಕಂಫರ್ಟ್ ಝೋನ್ ಅಂತ ಬಂದಾಗ ಅವ್ರ ಕಂಫರ್ಟ್ ಝೋನ್ಗಳು ಬೇರೆ ಇತ್ತು, ಆ್ಯಂಡ್ ನನ್ನ ವೈಬ್ಸ್ಗಳು ಬೇರೆ ಇತ್ತು. ನಾನು ಇಲ್ಲಿ ಧರ್ಮಣ್ಣ, ಅನು, ಮಾನಸ, ಭವ್ಯ, ರಂಜಿತ್ ಈ ಥರ ಕ್ಯಾಟಗರಿಗಳ ಜೊತೆ ಇದ್ದೆ. ಅವರಲ್ಲಿ ಶಿಶಿರು, ಐಶ್ವರ್ಯ, ಮಂಜಣ್ಣ, ಗೌತಮಿ ಈ ಥರದೊಂದು ಕ್ಯಾಟಗರಿಗಳ ಜೊತೆಗಿದ್ರು. ಎಲ್ಲೋ ಏನೋ ತೀರಾ ಮನ್ಸಿಗೆ ಹಾಕೊಂಡ್ ಬರಬೇಕು ಅನ್ನೋ ಜಗಳ ಯಾವುದೂ ಆಗಲ್ಲ ಮ್ಯಾಮ್ ಅಲ್ಲಿ. ಅದೊಂದು ಫ್ಲೋಲ್ ಬರೋ ಅಂಥ ಮಾತುಗಳಷ್ಟೇ.